ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾನು ಮಿನಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಲೇ 4 ವಿಡಿಯೋ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಇದು 5ನೇ ವಿಡಿಯೋ. ಹಂಗಾಗಿ ಇದನ್ನು ಕೂಡ ಮಿನಿ ಬ್ಲಾಗ್ ಅಲ್ಲೇ ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಮಾಡ್ತಾ ಇದ್ದೀನಿ. ಅಡಿಗೆದೇನಾದ್ರೂ ಸ್ಟಾಪ್ ಮಾಡಿದೀರಾ ಅಂತ ಅನ್ಕೊಳಕ್ ಹೋಗ್ಬೇಡಿ, ಅದನ್ನು ಕೂಡ ಮಾಡ್ತೀನಿ. ಅದ್ರ ಜೊತೆಗೆ ಇದನ್ನು ಮಾಡ್ತೀನಿ. ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಕಡಿಮೆ ಸಮಯದಲ್ಲಿ ಜಾಸ್ತಿ ನೋಡ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ? ಹಾಗಾಗಿ ಕಡಿಮೆ ಸಮಯದಲ್ಲಿ ಆದಷ್ಟು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದೇ ತರ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ನಾನು ಕೂಡ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನ್ ಕೆಲಸ ಮಾಡ್ತೀನಿ ಅಂತ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಶುಕ್ರವಾರ ಅನ್ನೋದೇ ಒಂದು ಖುಷಿ. ಬೆಳಗ್ಗೆನೇ ಎದ್ದು ಎಲ್ಲ ಸ್ನಾನ ಮಾಡಿ ಹೊರಗಡೆ ಹೋಗ್ತಾರೆ. ಡಯಟ್ ಫುಡ್ಡು ಇವ್ರಿಗೂ ಕೂಡ ರೆಡಿ ಆಯಿತು. ಅವ್ರಿಗೆ ಅಂಬ್ಲಿ ಕೊಟ್ಟೆ. ಮತ್ತೆ ಎಲ್ರಿಗೂ ಇವತ್ತು ಖಾರ ಪೊಂಗಲು, ಸ್ವೀಟ್ ಪೊಂಗಲು ಇದೇ ಇವತ್ತಿನ ತಿಂಡಿ ಕೆಲಸ ಮುಗೀತು. ಮತ್ತೆ ಸ್ವಲ್ಪ ಹೂವೆಲ್ಲ ಎತ್ತಿ ಕಟ್ಟಿಡ್ತಾ ಇದ್ದೀನಿ. ಇವಾಗ ತುಂಬ ಬಿಸಿಲಿದೆ ಅಲ್ವಾ, ಹಾಗಾಗಿ ಹೊರಗಡೆ ಇಟ್ಟರೆ ಬಾಡೋಗುತ್ತೆ ಅಂತ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಾನು ಒಬ್ಬಳೇ ಕೆಲಸ ಮಾಡ್ತಾಯಿದ್ದೀನಿ ಅಂತ ತುಂಬ ಫೀಲ್ ಆಗ್ತಾಯಿತ್ತು. ಟಿ ವಿನೂ ಸುಮ್ಮನೆ ಇದೆಯಲ್ಲ, ಅದಕ್ಕೂ ಸ್ವಲ್ಪ ಕೆಲಸ ಕೊಡೋಣ ಅಂತ ಸಾಂಗ್ ಹಾಕಿದ್ದೀನಿ. ಟಿ ವಿಲಿ ಸಾಂಗ್ ಓಡ್ತಾ ಇದೆ, ಜೊತೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಡ್ ಕವರೆಲ್ಲ ಚೇಂಜ್ ಮಾಡಿದ್ದೀನಿ. ಅದೆಲ್ಲ ಇವತ್ತು ವಾಶ್ ಮಾಡಿಬಿಡೋಣ ಅಂಥೇಳಿ. ನಾನು ಇಷ್ಟು ಬಟ್ಟೆ ಒಗೆಯೋಷ್ಟರೊಳಗೆ ಸುಸ್ತಾಯಿತು. ಮಿಷಿನ್ ಇತ್ತು, ಮಿಷಿನ್ಗೆ ಹಾಕಲಿಲ್ಲ, ಕೈಯೆಲ್ಲ ಒಗೆಯೋಣ ಅಂಥೇಳಿ ಇಷ್ಟು ಬಟ್ಟೆನೂ ಕೈಯಲ್ಲಿ ಒಗೆದೆ. ನನಗಂತೂ ಇವತ್ತು ಸಿಕ್ಕಾಬಟ್ಟೆ ಸುಸ್ತಾಗ್ತದೆ. ನಮ್ಮ ಅಮ್ಮಂದಿರು 6 ಜನ 7 ಜನ ಮಕ್ಕಳು ಸಾಕಿ ಅವ್ರ ಬಟ್ಟೆ ಎಲ್ಲ ಒಗಿತಿದ್ರು ಕೈಯಲ್ಲಿ. ಆದರೆ ಅವ್ರು ಯಾವ ಥರ ಒಗಿತಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಗ್ತದೆ. ಇಷ್ಟು ಮಾಡೋದಕ್ಕೆ ನಮಗೆ ಸುಸ್ತು. ಅವರು ಇಷ್ಟೆಲ್ಲ ಮಾಡಿದಾರಲ್ಲ, ಅವ್ರಿಗೊಂದು ದೊಡ್ಡದಾಗಿ ಸೆಲ್ಯೂಟ್ ಹೊಡೆಯೋಣ. ಬಟ್ಟೆ ಎಲ್ಲ ಒಗ್ದಾಯ್ತು. ಬಿಸಿಲಿದ್ದಾಗಲೇ ಮೇಲ್ಗಡೆ ಒಣೆಯೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ಆ ಕೆಲಸ ಎಲ್ಲ ಮುಗೀತು. ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಆಲ್ಕೀರ್ ಮಾಡಿ ಪೂಜೆ ಮಾಡೋಣ ಅಂತ ಇವತ್ತು ನಾನು ನೈವೇದ್ಯಕ್ಕೆ ಆಲ್ಕೀರ್ ಮಾಡ್ತಾಯಿದ್ದೀನಿ. ಆಲ್ಕೀರೇನೋ ರೆಡಿ ಆಯಿತು. ಇವಾಗ ಪೂಜೆ ಮಾಡೋಣ. ನಾನು ಕೂಡ ಪೂಜೆ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಇವತ್ತು ನಮ್ಮ ಮನೆಯವರು ಬಂದರು. ಅವರು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿರಿ ಅಂತ ಹೇಳಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.